ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಚಾಪ್ಟರಿಂದ ಪ್ರಾಬ್ಲಮ್ ನಂಬರ್ 3ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋನ ನೋಡಿ, ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ, ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಬನ್ನಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಥರ್ಡ್ ಪ್ರಾಬ್ಲಮ್, ಅನಿತಾ ಆ್ಯಂಡ್ ಸುನಿತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಇದೆ, ಅದ್ರ ಜೊತೆಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಏನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ನೀವು ಇವಾಗ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ನ ಕ್ಲಿಯರಾಗಿ ಓದಿ, ಯಾಕೆಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬನ್ನಿ ರಿಯಲೈಸೇಷನ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ರಿಯಲೈಸೇಷನ್ ಅಕೌಂಟ್ ಫಾರ್ಮೇಟ್ ಇದು. ಸೊ ನಾವು ಇವಾಗ ಏನು ಮಾಡಬೇಕು? ಸ್ಟೆಪ್ 1ಇಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ, ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಸ್ಟೆಪ್ 1ಅಲ್ಲಿ ಏನು ಮಾಡ್ತೀವಿ? ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬಟ್ ನೀವು ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡುವಾಗ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಆಲ್ರೆಡಿ ಕ್ಯಾಶ್ ಫಾರ್ಮಲ್ಲಿ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ನೆಸಸರಿ ಇರೋದಿಲ್ಲ. ಅದರಿಂದ ಕ್ಯಾಶ್ ಅಟ್ ಬ್ಯಾಂಕ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿಲ್ಲ. ಫಸ್ಟು ಡೆಟಾರ್ ಇದೆ ಅಲ್ವಾ. ಸೊ ಡೆಟಾರ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 28,000 ಇನ್ನರ್ ಕಾಲಮಲ್ಲಿ ಇದೆ, ಔಟರ್ ಕಾಲಮಲ್ಲಿ 26,000 ಇದೆ. ಸೊ ನಮಗೆ ಡೆಟಾರ್ ಏನಾದರೂ ನಮಗೆ ಓಲ್ಡ್ PBD ಇದ್ದರೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ಗ್ರಾಸ್ ಡೆಟಾರ್ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 26,000ನ ತೊಗೊಳ್ಬೇಡಿ, ಗ್ರಾಸ್ ವ್ಯಾಲ್ಯೂನ ತೊಗೊಳ್ಳಿ. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟು ಡೆಟಾರ್ಸ್ 28,000ನ ತೊಗೊಳ್ಳಿ. ಇದಾದಮೇಲೆ ಇಮಿಡಿಯೇಟಾಗಿ ಏನು ಮಾಡಿ ಅಂತಂದರೆ, ಓಲ್ಡ್ PBD ಏನಿದೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಇಮಿಡಿಯೇಟಾಗಿ. ಬೈ PBD 2,000 rupees. ಇಲ್ಲಾಂದರೆ ಏನು ಮಾಡ್ತೀರಾ ಅಂದರೆ, ಕೆಲವೊಂದು ಸಲ ಮರ್ತು ಬಿಡ್ತಾರೆ ಈ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡೋದಕ್ಕೆ. ಸೊ 28,000 ಡೆಟಾರ್ ಗ್ರಾಸ್ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ PBD ವ್ಯಾಲ್ಯೂನು ಟ್ರಾನ್ಸ್ಫರ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ? ಸ್ಟಾಕ್, ಇನ್ವೆಸ್ಟ್ಮೆಂಟ್, ಫರ್ನಿಚರ್ ಮತ್ತು ಬಿಲ್ಡಿಂಗ್ ವ್ಯಾಲ್ಯೂ ಇದೆ ಅಲ್ವಾ. ಇದನ್ನು ಆ್ಯಸ್ ಇಟ್ ಈಸ್ ಸೇಮ್ ವ್ಯಾಲ್ಯೂನ ರೆಕಾರ್ಡ್ ಮಾಡಿ. ಸ್ಟಾಕ್ 40,000, ಇನ್ವೆಸ್ಟ್ಮೆಂಟ್ 20,000, ಫರ್ನಿಚರ್ 14,000, ಬಿಲ್ಡಿಂಗ್ 60,000 rupees ಇದೆ. ಇದು ಸ್ಟೆಪ್ 1 ಆಗುತ್ತೆ. ಸೊ ನಾವು ಸ್ಟೆಪ್ 2ನಲ್ಲಿ ಏನು ಮಾಡ್ತೀವಿ? ಎಕ್ಸ್ಟರ್ನಲ್ ಲಯಬಿಲಿಟಿನ ಐಡೆಂಟಿಫೈ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಬಿಲ್ಸ್ ಪೇಯಬಲ್ ಏನಾಗುತ್ತೆ ನಮಗೆ? ಎಕ್ಸ್ಟರ್ನಲ್ ಲಯಬಿಲಿಟಿ, ಯಾಕೆಂದರೆ ಅದು ಓನರ್ ರಿಲೇಟೆಡ್ ಅಲ್ಲ. ಕ್ರೆಡಿಟರ್ಸ್ ಏನಾಗುತ್ತೆ? ಅದು ಸಹ ನಮಗೆ ಎಕ್ಸ್ಟರ್ನಲ್ ಲಯಬಿಲಿಟಿ ಆಗುತ್ತೆ. ಅನಿತಾಸ್ ಲೋನ್. ಸೊ ನೋಡಿ ಇಲ್ಲಿ ಕ್ಯಾಪಿಟಲ್ಸಲ್ಲಿ ಅನಿತಾ ಮತ್ತು ಸುನಿತಾ ಪಾರ್ಟ್ನರ್ ಆಗಿರೋದ್ರಿಂದ ಅನಿತಾಸ್ ಲೋನ್ನ ನಾವು ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಬಟ್ ವನಿತಾಸ್ ಲೋನ್ ಏನಾಗುತ್ತೆ ನಮಗೆ? ಎಕ್ಸ್ಟರ್ನಲ್ ಲಯಬಿಲಿಟಿ ಆಗುತ್ತಲ್ವಾ. ಸೊ ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್ ಮತ್ತು ವನಿತಾಸ್ ಲೋನ್ ನಮಗೆ ಎಕ್ಸ್ಟರ್ನಲ್ ಲಯಬಿಲಿಟಿ ಆಗುತ್ತೆ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿ ಕ್ರೆಡಿಟ್ ಸೈಡಲ್ಲಿ ಬೈ ಬಿಲ್ಸ್ ಪೇಯಬಲ್ 6,000, ಬೈ ಕ್ರೆಡಿಟರ್ಸ್ 20,000, ಬೈ ವನಿತಾಸ್ ಲೋನ್ 5,000 rupees. ಸೊ ಸ್ಟೆಪ್ 1ಅಲ್ಲಿ ಏನು ಮಾಡಿದ್ವಿ? ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟು. ಸ್ಟೆಪ್ 2ನಲ್ಲಿ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ಸ್ಟೆಪ್ 3ನಲ್ಲಿ ಏನು ಮಾಡ್ತೀವಿ ಅಂದರೆ, ಅಸೆಟ್ಸ್ನ ರಿಯಲೈಸ್ಡ್ ವ್ಯಾಲ್ಯೂನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಎ ಅಡ್ಜಸ್ಟ್ಮೆಂಟ್, ದ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್: ಡೆಟಾರ್ಸ್ rupees 25,600, ಸ್ಟಾಕ್ rupees 39,000, ಬಿಲ್ಡಿಂಗ್ rupees 66,000. ಸೊ ಸ್ಟೆಪ್ 3ನಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ ರಿಯಲೈಸ್ಡ್. ಇಲ್ಲಿ ಯಾಕೆ ನಾನು ಬ್ಯಾಂಕ್ ಅಕೌಂಟ್ ಅಂತ ಬರೆದೆ ಅಂತಂದರೆ, ನಿಮಗಿಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಅದರಿಂದ ಇನ್ ಕೇಸ್ ಇಲ್ಲಿ ಏನಾದರೂ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದರೆ ನಾನು ಬೈ ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತಾ ಇದ್ದೆ. ಸೊ ಯಾವ್ಯಾವ ಅಸೆಟ್ ರಿಯಲೈಸ್ಡ್ ಆಗಿದೆ? ಡೆಟಾರ್ 25,600, ಸ್ಟಾಕ್ 39,000 ಮತ್ತು ಬಿಲ್ಡಿಂಗ್ 66,000 ಇದೆ. ಸೊ ಬೇರೆ ಪ್ರಾಬ್ಲಮ್ ಆಗಿದ್ದರೆ ಏನು ಮಾಡ್ತಿದ್ವಿ? ಇದನ್ನ ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕ್ತಿದ್ವಿ, ಯಾಕೆಂದರೆ ಇದು ಮಾತ್ರ ರಿಯಲೈಸ್ಡ್ ವ್ಯಾಲ್ಯೂ. ಬಟ್ ಈ ಕ್ವಶನಲ್ಲಿ ನಮಗೆ ಬಿ ಅಡ್ಜಸ್ಟ್ಮೆಂಟ್ನ ನೋಡಿ. ಅನಿತಾ ಟುಕ್ ಓವರ್ 50% ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಅದರಲ್ಲಿ 50% ಇನ್ವೆಸ್ಟ್ಮೆಂಟ್ನ ಅನಿತಾ ಟೇಕನ್ ಓವರ್ ಮಾಡಿದ್ದಾರೆ, ಅಂದರೆ ಅಸೆಟ್ ಟೇಕನ್ ಓವರ್ ಆಗುತ್ತೆ ಆನ್ ಇಟ್ಸ್ ಬುಕ್ ವ್ಯಾಲ್ಯೂ. ಆ್ಯಂಡ್ ರಿಮೈನಿಂಗ್ ಇನ್ವೆಸ್ಟ್ಮೆಂಟ್ಸ್ ವರ್ ಸೋಲ್ಡ್ ಅಟ್ ಎ ಗೇನ್ ಆಫ್ 20%. ಅಂದರೆ ಏನಾಯಿತು ಇಲ್ಲಿ? ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ? ಎಷ್ಟಿದೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ? 20,000 ಇದೆ. 50% ಏನಾಯಿತು? ಅನಿತಾ ಟೇಕನ್ ಓವರ್ ಮಾಡಿದ್ದಾರೆ. ಇನ್ನೂ ಉಳಿದಿದ್ದು 50% ಏನು ಮಾಡಿದ್ವಿ? ಸೇಲ್ ಮಾಡಿದ್ದೀವಲ್ವಾ. ಸೊ ರಿಮೈನಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಸೊ ಎಷ್ಟದು 50% ಅಂತ ಅಂದರೆ 20,000ಅಲ್ಲಿ 50% ಅಂದರೆ 10,000 rupees ಆಗುತ್ತೆ ಅಲ್ವಾ. ಈ 10,000 rupees ಅಸೆಟ್ನ ನಾವು 20% ಗೈನಲ್ಲಿ ಸೆಲ್ ಮಾಡ್ತಿದ್ವಿ. ಸೊ 10,000 ರೂಪಿ ಇನ್ವೆಸ್ಟ್ಮೆಂಟ್ನ 20% ಗೈನಲ್ಲಿ ಸೆಲ್ ಮಾಡಿದ್ರೆ ಏನಾಗುತ್ತೆ? ನಮಗೆ 2,000 rupees ಪ್ರಾಫಿಟ್ ಆಗುತ್ತಲ್ವಾ. ಸೊ ಆ 2,000, ಸೊ ಆ್ಯಕ್ಚುಯಲ್ ವ್ಯಾಲ್ಯೂ 10,000 ಪ್ಲಸ್ 2,000 rupees ಪ್ರಾಫಿಟ್. ನಮಗೆ ಸೆಲ್ ಮಾಡಿದಾಗ ಎಷ್ಟು ಅಮೌಂಟ್ ಸಿಕ್ತೋ? 12,000 rupees ಸಿಕ್ತಲ್ವಾ. ಸೊ ನಾವು ಇದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ 10,000 ಪ್ಲಸ್ 20% 12,000. ಸೊ ಟೋಟಲ್ ಎಷ್ಟು ಬಂತು ನಮಗೆ ಅಸೆಟ್ ರಿಯಲೈಸ್ ಮಾಡಿದಾಗ? 1,42,600 ಬಂತು.
ಹೌ ವಿ ಗಾಟ್ ದಿಸ್ 1,42,600 ಬೈ ಆ್ಯಡಿಂಗ್ ಡೆಟಾಸ್ ಟು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಸ್ಟೆಪ್ 1 ಅಸೆಟ್ ಟ್ರಾನ್ಸ್ಫರ್ ಮಾಡಿದ್ವಿ, ಸ್ಟೆಪ್ 2 ಎಕ್ಸ್ಟರ್ನಲ್ ಲೈಬಿಲಿಟಿ ಟ್ರಾನ್ಸ್ಫರ್ ಮಾಡಿದ್ವಿ, ಸ್ಟೆಪ್ 3 ಅಸೆಟ್ನ ರಿಯಲೈಸ್ ಮಾಡಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಇವಾಗ ಏನಾಗುತ್ತೆ, ನಮ್ಮ ಹತ್ರ ಕ್ಯಾಶ್ ಇದೆ, ಎಕ್ಸ್ಟರ್ನಲ್ ಲೈಬಿಲಿಟೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ಕ್ವಶನಲ್ಲಿ ಏನಾದರೂ ಪೇ ಮಾಡಿ ಅಂತ ಹೇಳಿದಾರಾ? ನೋಡಿ, ಎ ಇಂದ ಡಿ ಅಡ್ಜಸ್ಟ್ಮೆಂಟ್ವರೆಗೂ ಯಾವ ಅಡ್ಜಸ್ಟ್ಮೆಂಟಲ್ಲೂ ನಮಗೆ ಪೇ ಮಾಡಿ ಅಂತ ಹೇಳಿಲ್ಲ, ಬಟ್ ಸ್ಟಿಲ್ ನಾವು ಅದನ್ನು ಪೇ ಮಾಡಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಡಿಸಲ್ಯೂಷನಲ್ಲಿ. ಕೆಲವೊಂದು ಸಲ ಕೊಟ್ಟಿರ್ತಾರೆ, ಕೆಲವೊಂದು ಸಲ ಕೊಟ್ಟಿರಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಅವ್ರು ನಮಗೆ ಪೇ ಮಾಡಿ ಅಂತ ಹೇಳಿದ್ರು ನಾವು ಪೇ ಮಾಡಬೇಕು, ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದ್ರೂ ಸಹ ನಾವು ಪೇ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 4 ಟು ಬ್ಯಾಂಕ್ ಅಕೌಂಟ್, ಯಾಕೆಂದರೆ ನಾವು ಅಮೌಂಟ್ ಪೇ ಮಾಡ್ತಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಬರುತ್ತೆ. ಟು ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್, ಎಷ್ಟು ಲಯಬಿಲಿಟಿ ಇದೆ, ಇಲ್ಲಿ ಏನು 3 ಇನ್ಫಾರ್ಮೇಷನ್ ಇದೆ ಅದನ್ನು ಆ್ಯಸ್ ಇಟ್ ಈಸ್ ರೆಕಾರ್ಡ್ ಮಾಡಿ. ಬಿಲ್ಸ್ ಪೇಯಬಲ್ 6,000, ಕ್ರೆಡಿಟಾರ್ಸ್ 20,000 ಮತ್ತು ವನಿತಾಸ್ ಲೋನ್ 5,000. ಟೋಟಲ್ ಎಷ್ಟು ಪೇ ಮಾಡ್ತಾ ಇದ್ದೀವಿ? 31,000 ರೂಪೀಸ್ ಪೇ ಮಾಡ್ತಿದ್ವಿ. ಸೊ ಸ್ಟೆಪ್ 4 ಆಯಿತು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಇಲ್ಲಿ ಬಿ ಅಡ್ಜಸ್ಟ್ಮೆಂಟ್ ನೋಡಿದ್ವಿ ಅಲ್ವಾ, ಇದರಲ್ಲಿ ಅನಿತಾ ಟುಕ್ ಓವರ್ 50% ಆಫ್ ಇನ್ವೆಸ್ಟ್ಮೆಂಟ್ ಅಟ್ 10% ಲೆಸ್ ಆನ್ ಇಟ್ಸ್ ಬುಕ್ ವ್ಯಾಲ್ಯೂ ಅಂತ ಇದೆ. ಅಂದರೆ ಅಸೆಟ್ ಟೇಕನ್ ಓವರ್ ಆಗಿದೆ. ಸೊ ಅಸೆಟ್ ಟೇಕನ್ ಓವರ್ ಇದ್ದರೆ ರಿಯಲೈಸೇಷನ್ ಅಕೌಂಟಲ್ಲಿ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಬೈ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಏನಾಯ್ತು ಇಲ್ಲಿ, 20,000 ಇನ್ವೆಸ್ಟ್ಮೆಂಟಲ್ಲಿ 50% ಟೇಕನ್ ಓವರ್ ಆಗಿದೆ ಅಲ್ವಾ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? 20,000 ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇತ್ತು, ಅದರಲ್ಲಿ 50% ಅನಿತಾ ತೊಗೊಂಡೋಗ್ತಿದ್ದಾರೆ ಅಂತಂದರೆ 10,000 ರೂಪೀಸ್ ಬರುತ್ತೆ. ಬಟ್ ಅವ್ರು ಫುಲ್ 10,000 ಪೇ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆ? ಟೇಕನ್ ಓವರ್ ಅಟ್ 10% ಲೆಸ್ ಆನ್ ಇಟ್ಸ್ ಬುಕ್ ವ್ಯಾಲ್ಯೂ, ಅಂದರೆ 10% ಡಿಸ್ಕೌಂಟಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಸೊ ಏನಾಗುತ್ತೆ, 10,000ಅಲ್ಲಿ 10% ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಾಗುತ್ತೆ? 1,000 ರೂಪೀಸ್ ಡಿಸ್ಕೌಂಟ್ ಅಲ್ವಾ. ಸೊ ಅಂದರೆ 10,000 ರೂಪಿ ಇನ್ವೆಸ್ಟ್ಮೆಂಟ್ಗೆ ಅವ್ರು ಎಷ್ಟು ಪೇ ಮಾಡಬೇಕು? 9,000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ 10,000ಇಂದ 1,000ನ ಮೈನಸ್ ಮಾಡಿದಾಗ ರಿಮೈನಿಂಗ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಬೈ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ 9,000 ರೂಪಿ. ಹೇಗೆ ಬಂತಿದ್ದು 9,000? ಔಟ್ ಆಫ್ 20,000 50% ಅಂದರೆ 10,000 ಆಯಿತು, ಅದರಲ್ಲಿ 10% ಮೈನಸ್ ಆಗಿದೆ. ಸೊ 9,000 ರೂಪೀಸ್ ಅಸೆಟ್ ಟೇಕನ್ ಓವರು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಸಿ ಅಡ್ಜಸ್ಟ್ಮೆಂಟಲ್ಲಿ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಸುನೀತಾ ಅಟ್ ರೂಪೀಸ್ 12,000. ಸೊ ಯಾರು ತೊಗೊಂಡೋಗ್ತಿರೋದು? ಸುನೀತಾ ಅಲ್ವಾ. ಏನಾಗುತ್ತಿದ್ದು ಅದು ಸಹ ಅಸೆಟ್ ಟೇಕನ್ ಓವರ್ ಆಗುತ್ತೆ. ಬೈ ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಫರ್ನಿಚರ್ ಟೇಕನ್ ಓವರ್ ಎಷ್ಟು ವ್ಯಾಲ್ಯೂ ಇದೆ? 12,000 ರೂಪೀಸ್ ಇದೆ. ಸೊ ಇದಾದಮೇಲೆ ಒಂದು ಲಾಸ್ಟ್ ಅಡ್ಜಸ್ಟ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದು. ಡಿ, ಅನಿತಾ ಅಗ್ರೀಡ್ ಟು ಬೇರ್ ಆಲ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ದ ಸರ್ವಿಸ್ ಅನಿತಾ ಇಸ್ ಪೇಯ್ಡ್ ರೂಪೀಸ್ 2,600. ಆ್ಯಕ್ಚುಯಲ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ರೂಪೀಸ್ 2,000 ಅಂತ ಇದೆ. ಅಂದರೆ ನಾವು ಪ್ರೀವಿಯಸ್ 2 ಪ್ರಾಬ್ಲಮ್ ನಾನು ಯಾವ್ದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಥವಾ ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಅಂತ ಡೈರೆಕ್ಟಾಗಿ ಕ್ವಶನಲ್ಲಿ ಕೊಡ್ತಾ ಇದ್ರು, ಅದನ್ನು ಫರ್ಮ್ ಪೇ ಮಾಡ್ತಾ ಇತ್ತು. ಬಟ್ ಇಲ್ಲೇನಾಗಿದೆ ಅಂತಂದರೆ ಆ ಫರ್ಮ್ ಎಕ್ಸ್ಪೆನ್ಸ್ ಏನಿದೆ ಅದನ್ನು ಅನಿತಾ ಪೇ ಮಾಡ್ತಾ ಇದ್ದಾರೆ. ಸೊ ಫರ್ಮ್ ಪೇ ಮಾಡ್ತಾ ಇಲ್ಲ, ಅನಿತಾಗೆ ನಾವು ಲೇಟರ್ ಪೇ ಮಾಡಬೇಕಾಗುತ್ತೆ. ಬಟ್ ಆ್ಯಸ್ ಆಫ್ ನಾವು ರೈಟ್ ನಾವು ಫರ್ಮ್ ಪೇ ಮಾಡ್ತಾ ಇಲ್ಲ. ಸೊ ಯಾರು ಪೇ ಮಾಡ್ತಿರೋದು? ಅನಿತಾ ಪೇ ಮಾಡ್ತಿರೋದು. ಸೊ ಅನಿತಾ ಎಷ್ಟು ಪೇ ಮಾಡಿದ್ದಾರೆ? 2,000 ಪೇ ಮಾಡಿದ್ದಾರೆ. ಬಟ್ ಅನಿತಾಗೆ ಬಿಸ್ನೆಸ್ ಎಷ್ಟು ಪೇ ಮಾಡುತ್ತೆ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅನಿತಾ ಅಗ್ರಿ ಟು ಬೇರ್ ಆಲ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಫಾರ್ ದ ಸರ್ವಿಸ್ ಅನಿತಾ ಇಸ್ ಪೇಯ್ಡ್ ರೂಪೀಸ್ 2,600. ನಮಗೆ ಈ ಕಂಪ್ಲೀಟ್ 2,000 ರೂಪೀಸ್ ಏನಿದೆ ಅದನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಅಂತಂದರೆ ಈ ಫ್ಯೂಚರಲ್ಲಿ ನಾವು ಅನಿತಾಗೆ ಪೇ ಮಾಡಬೇಕಾಗಿರೋದೆಷ್ಟು? 2,600 ರೂಪೀಸ್ ಅಲ್ವಾ. ಆ ಸರ್ವಿಸ್ ಏನು ಮಾಡಿದ್ದಾರೆ ಅನಿತಾ, ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ದು, ಅದಕ್ಕೆ ನಾವು 2,600ನ ಪೇ ಮಾಡಬೇಕಾಗುತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್, ಯಾಕೆಂದರೆ ನಾವು ಫರ್ಮ್ ಪೇ ಮಾಡ್ತಾ ಇಲ್ಲ, ಕ್ಯಾಶ್ ಅಂತ ಪೇ ಮಾಡೋದಕ್ಕೆ ನಾವಿನ್ನ ಪೇ ಮಾಡಿಲ್ಲ ಅದನ್ನು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಪೇ ಮಾಡಬೇಕಾಗುತ್ತೆ. ಸೊ ರೆಮ್ಯುನರೇಷನ್, ಅದು ಅವ್ರು ಮಾಡಿರೋ ಸರ್ವಿಸ್ಗೆ ಏನಾಗುತ್ತೆ ಅದು ರೆಮ್ಯುನರೇಷನ್ ಆಗುತ್ತೆ. ನಮಗೆ ಅದು ಎಕ್ಸ್ಪೆನ್ಸ್, ಅದಕ್ಕೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. 2,600 ರೂಪೀಸ್ ಬರುತ್ತೆ. ಯಾಕೆ ನಾನು 2,600 ತೊಗೊಂಡಿದ್ದೀನಿ? ಯಾಕೆಂದರೆ ನಾವು ಅನಿತಾಗೆ ಪೇ ಮಾಡ್ತಿರೋದು 2,600. ಈ ಒಂದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 2,000 ರೂಪೀಸ್. ಫಾರ್ ಹರ್ ಸರ್ವಿಸ್ ವಿ ಆರ್ ಆ್ಯಕ್ಚುಲಿ ಪೇಯಿಂಗ್ 2,600 ಅಲ್ವಾ. ಅದರಿಂದ ನಾವು 2,600ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಯಾವುದೇ ಸ್ಟೇಜಲ್ಲೂ, ಯಾವುದೇ ಸ್ಟೆಪ್ಪಲ್ಲೂ, ಯಾವುದೇ ಅಕೌಂಟಲ್ಲೂ ನಾವು ಆ 2,000 ರೂಪೀಸ್ ಅಮೌಂಟ್ ಏನಿದೆ ಅದನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ, ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ. ಸೊ ಇವಾಗ ಏನು ಮಾಡ್ತೀವಿ? ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ? ಕ್ರೆಡಿಟ್ ಸೈಡ್ ಯು ಹ್ಯಾವ್ ಮೋರ್ ಬ್ಯಾಲೆನ್ಸ್, ಅಂದರೆ 1,96,600 ರೂಪೀಸ್ ಇದೆ. ಸೊ ಈ ಸೇಮ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ ಸಹ ರೆಕಾರ್ಡ್ ಮಾಡಿ. ಸೊ ನಮಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತಂದರೆ ಅದು ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಡೆಬಿಟಲ್ಲಿ ಏನಾದರೂ ಇದ್ದರೆ ಅದು ನಮಗೆ ಲಾಸ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಮಗೇನಿದೆ? ಪ್ರಾಫಿಟ್ ಇದೆ. ಪ್ರಾಫಿಟ್ ಆನ್ ರಿಯಲೈಸೇಷನ್ ಎಷ್ಟಿದೆ? 1,000 ರೂಪೀಸ್. ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾವು? ಅನಿತಾ ಮತ್ತು ಸುನೀತಾಗೆ. ಯಾವ ರೇಷಿಯೋದಲ್ಲಿ? ಈಕ್ವಲ್ ರೇಷಿಯೋ ಅಂತ ಕೊಟ್ಟಿದ್ದಾರಲ್ವಾ. ಸೊ
ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನಿತಾ 1000 ಇಂಟು 1/2, ಯಾಕೆಂದರೆ ಈಕ್ವಲ್ ರೇಷಿಯೋ ಅಲ್ವಾ, 1:1 ರೇಷಿಯೋ, 1/2 ಮಾಡಿದ್ರೆ 500 ಬರುತ್ತೆ. ಸುನೀತಾ 1000 ಇಂಟು 1/2 ಮಾಡಿದ್ರೆ 500 ರುಪೀಸ್ ಬರುತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ನೀವು ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ಬೋದು. ಈಗ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಯಾವ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದಾರಲ್ವಾ. ಬನ್ನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ಇನ್ಫಾರ್ಮೇಷನ್ನ ತೋರಿಸ್ಬೇಕಾಗುತ್ತೆ? ಕ್ಯಾಪಿಟಲ್ ಇನ್ಫಾರ್ಮೇಷನ್ನ ತೋರಿಸ್ಬೇಕಾಗುತ್ತಲ್ವಾ. ಸೊ ಇಲ್ಲಿ ಕ್ಯಾಪಿಟಲ್ ಏನಿದೆ, ಅನಿತಾದ 50,000 ಇದೆ, ಸುನೀತಾದು 50,000 ಇದೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ಆಲ್ವೇಸ್ ಶೋ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000 ಅನಿತಾಗಿದೆ, ಸುನೀತಾಗೆ 50,000 ಇದೆ. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆದಮೇಲೆ, ಈ ಓಪನಿಂಗ್ ಬ್ಯಾಲೆನ್ಸ್ ಆದಮೇಲೆ ನೆಕ್ಸ್ಟ್ ಏನು ತೋರಿಸ್ಬೇಕಾಗುತ್ತೆ? ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಲ್ವಾ ಆಲ್ರೆಡಿ ನಾವು. ಸೊ ಈ ರಿಯಲೈಸೇಷನ್ ಅಕೌಂಟಲ್ಲಿ ನಮಗೇನಿದೆ? ಪ್ರಾಫಿಟ್ ಇದೆ ಅಲ್ವಾ. ಸೊ ಈ ಪ್ರಾಫಿಟ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಇದ್ದರೆ ರಿಯಲೈಸೇಷನ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಕ್ಚುಲಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ ಅನಿತಾಗೆ 500 ಇದೆ, ಸುನೀತಾಗೆ 500 ರುಪೀಸ್ ಇದೆ. ನೆಕ್ಸ್ಟು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ನೋಡಿ. ಲೈಬಿಲಿಟಿ ಸೈಡಲ್ಲಿ ಇದೆ ಅಲ್ವಾ, ರಿಸರ್ವ್ ಫಂಡ್ ಇದೆ. ಎಷ್ಟಿದೆ? 30,000 ರುಪೀಸ್ ಇದೆ. ಈ ರಿಸರ್ವ್ ಫಂಡ್ನ ನಾವು ಪಾರ್ಟ್ನರ್ಸಿಗೆ ಕೊಡಬೇಕಾದ್ರೆ ಏನಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತಲ್ವಾ. ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ. ಬೈ ರಿಸರ್ವ್ ಫಂಡ್ ಎಷ್ಟಿದೆ? 30,000 ಇದೆ. ಯಾವ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? 1:1 ಅಲ್ವಾ. ಸೊ 30,000 ಇಂಟು 1/2 ಮಾಡಿದ್ರೆ 15,000 ಮತ್ತು 15,000 ಬರುತ್ತೆ. ಸೊ ಈ 3 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇದ್ರ ಜೊತೆಗೆ ಸಮ್ಟೈಮ್ಸ್ ಏನಾಗುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಅಥವಾ ಲಯಬಿಲಿಟಿ ಸೈಡ್ ಕೊಟ್ಟಿದ್ರೆ ಅದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಅಸೆಟ್ ಸೈಡಲ್ಲಿದ್ದರೆ ಅದು ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸ್ ಆಗಿರುತ್ತೆ, ಲಯಬಿಲಿಟಿ ಸೈಡಲ್ಲಿದ್ದರೆ ಅದು ನಮಗೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಇಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಸೊ ನೆಕ್ಸ್ಟು ಇದಾದಮೇಲೆ ಏನು ರೆಕಾರ್ಡ್ ಮಾಡಬೇಕಾಗುತ್ತೆ ಅಂದರೆ, ಬಿಸ್ನೆಸ್ಸಲ್ಲಿ ಏನಾದರೂ ಅಸೆಟ್ ಟೇಕನ್ ಓವರ್ ಇದ್ದರೆ ಅಥವಾ ಲಯಬಿಲಿಟಿ ಟೇಕನ್ ಓವರ್ ಇದ್ದರೆ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ನರ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀವಲ್ವಾ. ಅಸೆಟ್ ಟೇಕನ್ ಓವರ್ ಇದೆ. Anita has taken over investment at rupees 9,000 and then Sunita has taken over furniture at rupees 12,000. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಅನಿತಾ ಮತ್ತು ಸುನೀತಾ ಅಸೆಟ್ನ ತೊಗೊಂಡೋಗಿದ್ದಾರಲ್ವಾ, ಅಮೌಂಟ್ ಪೇ ಮಾಡಿದ್ದಾರೆ, ನಮಗೆ ಮಾಡಿಲ್ಲ. ಸೊ ನಾವೇನು ಮಾಡ್ತೀವಿ? ಅಮೌಂಟ್ ಏನಿದೆ ಅದನ್ನು ಅವ್ರ ಕ್ಯಾಪಿಟಲಿಂದ ಮೈನಸ್ ಮಾಡಿ ಬಾಕಿ ಉಳ್ಕೊಂಡಿರೋ ಅಮೌಂಟನ್ನು ನಾವು ಪಾರ್ಟ್ನರ್ಸ್ಗೆ ಪೇ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನು ಲಾಜಿಕ್ಕು? ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಅದೇ ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕಲ್ವಾ. ಸೊ ಅಸೆಟ್ ಟೇಕನ್ ಓವರ್ ಇದ್ದಾಗ ಏನಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಡೆಬಿಟ್ ಸೈಡಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅನಿತಾದ ಎಷ್ಟಿದೆ ವ್ಯಾಲ್ಯೂ? 9,000 ರುಪೀಸ್ ಇದೆ ಅಲ್ವಾ. ಸುನೀತಾಗೆ ಎಷ್ಟಿದೆ? 12,000 ರುಪೀಸ್ ಇದೆ. ಸೊ ಅನಿತಾ 9,000, ಸುನೀತಾ 12,000 ರುಪೀಸ್. ಏನಿದು? ಅಸೆಟ್ ಟೇಕನ್ ಓವರ್. ಯಾಕೆ ಡೆಬಿಟ್ ಸೈಡಲ್ಲಿ ತೋರಿಸಿದೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗೋದ್ರಿಂದ ನಾನು ಡೆಬಿಟ್ ಸೈಡಲ್ಲಿ ತೋರಿಸಿದ್ದೀನಿ. ಸೊ ಇದಾದಮೇಲೆ ಇನ್ನೊಂದು ಅಮೌಂಟ್ನ ಪೇ ಮಾಡಬೇಕು. ಲಯಬಿಲಿಟಿ ಟೇಕನ್ ಓವರ್ ಅಥವಾ ಅನಿತಾ ಆ್ಯಕ್ಚುಲಿ ಪೇಯ್ಡ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಲ್ವಾ, ಆ ಅಮೌಂಟನ್ನು ತೋರಿಸ್ಬೇಕಾಗುತ್ತೆ. ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ, ಟು ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ 2,600 ರುಪೀಸ್. ಫಾರ್ಮ್ ಪೇ ಮಾಡಿದೆಯಾ? ಮಾಡಿಲ್ಲ ಅಲ್ವಾ. ಯಾರು ಪೇ ಮಾಡಿದ್ದಿಲ್ಲಿ? ಅನಿತಾ ಪೇ ಮಾಡಿದ್ದು. ಸೊ ಅನಿತಾಗೆ ಫಾರ್ಮ್ ಪೇ ಮಾಡಬೇಕು ಇವಾಗ. ಸೊ ಈಗ ಫಾರ್ಮ್ ಅನಿತಾಗೆ 2,600 ಪೇ ಮಾಡಿದ್ರೆ ಏನಾಗುತ್ತೆ? ಅನಿತಾ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಅನಿತಾ ಕಾಲಮ್ಗೆ 2,600 ರುಪೀಸ್. ರೆಮ್ಯುನರೇಷನ್ ಏನಿದೆ ಅದನ್ನು ನಾವು ಕೊಟ್ಟರೆ ಅನಿತಾಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್. ಸೊ ಇದು ಬಿಟ್ಟರೆ ಬೇರೆ ಏನೂ ಇನ್ಫಾರ್ಮೇಷನ್ ಇಲ್ಲ. ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಇದಕ್ಕೂ ಮೇಲೆ ಏನೇ ಅಡ್ಜಸ್ಟ್ಮೆಂಟ್ ಇದ್ದರೂ ಸಹ ನಿಮಗೆ ಅಸೆಟ್ ಟೇಕನ್ ಓವರ್ ಮತ್ತು ಲಯಬಿಲಿಟಿ ಟೇಕನ್ ಓವರ್ ಎರಡೇ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಅಂತ ಬರೋದು, ಅದು ಸಹ ನಿಮಗೆ ಈ ಪ್ರಾಬ್ಲಮಲ್ಲಿ ಕವರ್ ಆಗ್ತಾ ಇದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇದು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ಇನ್ಫಾರ್ಮೇಷನ್ನು ಅಫೆಕ್ಟ್ ಆಗಲ್ಲ. ಸೊ ಇವಾಗ ಬ್ಯಾಲೆನ್ಸಿಂಗ್ ಮಾಡೋಣ. ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಮೋರ್ ಬ್ಯಾಲೆನ್ಸ್ 68,100, 65,500. ಈ ಸೇಮ್ ವ್ಯಾಲ್ಯೂನ ಡೆಬಿಟ್ ಸೈಡಲ್ಲೂ ಬರೀರಿ. ಸೊ ಇದರಿಂದ ನೀವು ಅನಿತಾ ಮತ್ತು ಸುನೀತಾ ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಿಮಗೆ ಒಂದು ಅಮೌಂಟ್ ಬರುತ್ತಲ್ವಾ, ಆ ಅಮೌಂಟನ್ನು ನಾವು ಏನು ಮಾಡಬೇಕಾಗುತ್ತೆ? ಸೆಟ್ಲ್ ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಅದನ್ನು ಕ್ಯಾರಿಡ್ ಡೌನ್ ಅಂತ ಬರೀಬೇಡಿ. ನೀವು ಇಲ್ಲೇನಂತ ಬರೀಬೇಕಾಗುತ್ತೆ? ಟು ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ನನಗೆ ಗೊತ್ತು ನಿಮಗೆ ಆಲ್ರೆಡಿ ಅಡ್ಮಿಷನ್ ರಿಟೈರ್ಮೆಂಟಲ್ಲಿ ಒಂದು ಫ್ಲೋ ಇದೆ, ಅಲ್ಲಿ ಫ್ಲೋನಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ? ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀರಾ. ಇಲ್ಲಿ ನೀವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದ್ರೆ 100% ನಿಮಗೆ ಫೈನಲ್ ಎಕ್ಸಾಮಲ್ಲಿ ಅಥವಾ ನಿಮಗೆ ಮಿಡ್ ಟರ್ಮ್ ಆಗಿರ್ಬೋದು ಅಥವಾ ಕ್ವಾರ್ಟರ್ಲಿ ಎಕ್ಸಾಮ್ಗಳಲ್ಲಿ 1 ಮಾರ್ಕ್ಸ್ನ ಮೈನಸ್ ಮಾಡ್ತಾರೆ. ಸೊ ಯಾಕೆ? ಗೊತ್ತಿದ್ದು ಸುಮ್ಮನೆ 1 ಮಾರ್ಕ್ಸ್ ಮಿಸ್ ಮಾಡ್ಕೋಬೇಕಲ್ವಾ. ಸೊ ಏನಂತ ಬರೀಬೇಕಾಗುತ್ತೆ? ನೀವು ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಅನಿತಾ 59,100, ಸುನೀತಾ 53,500 ರುಪೀಸ್ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ.
ಬ್ಯಾಂಕ್ ಬ್ಯಾಲೆನ್ಸ್ ಆಲ್ರೆಡಿ ಇದೆ ಅಲ್ವಾ ಕ್ವಶನಲ್ಲಿ, ಕ್ಯಾಶ್ ಎಟ್ ಬ್ಯಾಂಕ್ 6000, ಅದು ನಮಗೆ ಏನಾಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಏನು ನಮಗೆ ಅಸೆಟ್ ಅಕೌಂಟು. ಅಸೆಟ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಲೂ ನಮಗೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 6000 rupees ಇದೆ. ಸೊ ಈ 6000 ಆದಮೇಲೆ ರಿಯಲೈಸೇಷನ್ ಅಕೌಂಟ್ನ ನೋಡಿ, ಇಲ್ಲಿ ನಮಗೆ ಅಸೆಟ್ನ ಸೆಲ್ ಮಾಡಿದಾಗ ಒಂದು ಅಮೌಂಟ್ ಬಂದಿದೆ ಬೈ ಬ್ಯಾಂಕ್ ಅಕೌಂಟ್, ಕರೆಕ್ಟಾ? ಸೊ ಎಷ್ಟು ಬಂದಿದೆ? 1,42,600. ನಾನೇನು ಹೇಳಿದೆ, ಅಸೆಟ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕಲ್ವಾ. ಟು ರಿಯಲೈಸೇಷನ್ ಅಕೌಂಟ್ ಡೆಟಾರ್ 25,600, ಸ್ಟಾಕ್ 39,000, ಬಿಲ್ಡಿಂಗ್ 66,000, ಇನ್ವೆಸ್ಟ್ಮೆಂಟ್ 12,000, ಟೋಟಲ್ ಎಷ್ಟು ರಿಸೀವ್ ಮಾಡಿದ್ದೀವಿ? 1,42,600ನ ರಿಸೀವ್ ಮಾಡಿದ್ದೀವಿ. ಇದಾದಮೇಲೆ ಡೆಬಿಟ್ ಸೈಡಲ್ಲಿ ಇಷ್ಟೇ, ಬೇರೆ ಏನೂ ಇಲ್ಲ. ಕ್ರೆಡಿಟ್ ಸೈಡಲ್ಲಿ ಮತ್ತೆ ರಿಯಲೈಸೇಷನ್ ಅಕೌಂಟ್ ನೋಡಿ, ಯಾವುದಾದ್ರೂ ಬ್ಯಾಂಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆಯಾ? ಒನ್ ಟೈಮ್ ಇದೆ ಅಲ್ವಾ ಇಲ್ಲಿ, ಟು ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ 31,000 ಇದೆ. ಸೊ ನಾವು ಪೇ ಮಾಡ್ತಿರೋದ್ರಿಂದ ಕ್ರೆಡಿಟ್ ಸೈಡಲ್ಲಿ ತೋರಿಸೋಣ. ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಮತ್ತು ವನಿತಾಸ್ ಲೋನ್ ಸೇಮ್ ಇನ್ಫಾರ್ಮೇಷನ್ನೇ ರೆಕಾರ್ಡ್ ಮಾಡಿದ್ದೀನಿ ಇಲ್ಲಿ. ಎಷ್ಟು ಬರುತ್ತೆ? 31,000 rupees ಬರುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟು ಏನು ಮಾಡಬೇಕು? ತುಂಬ ಇಂಪಾರ್ಟೆಂಟು, ಕ್ವಶನಲ್ಲಿ ನೋಡಿ ಅನಿತಾಸ್ ಲೋನ್ rupees 5,000 ಇದೆ ಅಲ್ವಾ, ನಾವು ಇದನ್ನು ಪೇ ಮಾಡಿಲ್ಲ. ಸೊ ಅದನ್ನು ಈಗ ಈ ಸ್ಟೆಪ್ಪಲ್ಲಿ ಪೇ ಮಾಡಬೇಕಾಗುತ್ತೆ. ಬೈ ಅನಿತಾಸ್ ಲೋನ್ 5,000 rupees. ಅನಿತಾಸ್ ಲೋನ್ ಆದಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಪೇ ಮಾಡಿದ್ವಿ ಅಲ್ವಾ, ಕ್ಲಿಯರ್ ಮಾಡಿದ್ದೀವಿ. ಪಾರ್ಟ್ನರ್ಸ್ ಬ್ಯಾಲೆನ್ಸ್ನ ಪೇ ಮಾಡಿದ್ದೀವಿ ಅಲ್ವಾ, ಈ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನಿತಾ 59,100, ಸುನೀತಾ 53,500. ಸೊ ಎಲ್ಲಿದೆ ಇದು ಇನ್ಫಾರ್ಮೇಷನು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫೈನಲ್ ಬ್ಯಾಲೆನ್ಸಿಂಗ್ ಅಮೌಂಟ್ ಏನು ಪೇ ಮಾಡಿದ್ದೀವಿ ಆ ಅಮೌಂಟ್ ಆಗುತ್ತೆ. ಸೊ ಅದನ್ನು ರೆಕಾರ್ಡ್ ಮಾಡಿದ್ರೆ 1,12,600 ಬರುತ್ತೆ. ಸೊ ಈ 1,12,600ನ ರೆಕಾರ್ಡ್ ಮಾಡಾದಮೇಲೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ನ ಆ್ಯಡ್ ಮಾಡಿ ಎರಡು ಸೈಡ್ ಸಹ ನಿಮಗೆ ಈಕ್ವಲ್ ಬ್ಯಾಲೆನ್ಸ್ ಬರುತ್ತೆ. 1,48,600 ನಿಮಗೆ ಫೈನಲ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಈ ವಿಡಿಯೋ ಸೀರೀಸಲ್ಲಿ ನಿಮಗೆ ಒಂದು ಲಾಸ್ಟ್ ಪ್ರಾಬ್ಲಮ್, 4th ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೀವು ನಾನು ಮಾಡ್ತಿರೋ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಿಮಗೆ ಅದರಿಂದ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಸಹ ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.